ಏಕಾದಶಿಯ ಮಹಾತ್ಮೆ ಎಪಿಸೋಡ್ ನಂಬರ್ 4 ಏಕಾದಶಿಯಿಂದ ಉಂಟಾಗುವಂತಹ ಪ್ರಯೋಜನಗಳನ್ನು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಏಕಾದಶಿಯಿಂದ ಉಂಟಾಗುವಂತಹ ಪ್ರಯೋಜನಗಳೇನು ಅಂತ ಹೇಳಿದ್ರೆ, ಮೊದಲನೆಯದಾಗಿ ನಾವು ಅನ್ನ ನೀರನ್ನು ಬಿಟ್ಟು ಬದುಕ್ಬೋದು ಅಂತ ನಮ್ಮ ಅರಿವಿಗೆ ಬರುತ್ತೆ. ಎಷ್ಟೋ ಪಾಪಗಳಿಗೆ ಕಾರಣ ಈ ಹಸಿವು ಅಂತ ಗೊತ್ತಾಗತ್ತೆ. ಶಾಸ್ತ್ರದೊಂದು ಮಾತಿದೆ, ಬುಭುಕ್ಷಿತಃ ಕಿಂ ನರೋತಿ ಪಾಪಂ ಅಂತ. ಅಂದರೆ ಹಸಿವೆ ಎಷ್ಟೋ ಪಾಪಕರ್ಮಗಳಿಗೆ ಮೂಲ ಅಂತ ತಿಳಿದು ಬರುತ್ತೆ. ಎರಡನೇದಾಗಿ ನಾವು ಅನ್ನ ನೀರಿಗೆ ದಾಸರಲ್ಲ, ಯಾವುದೇ ವಸ್ತುವಿಗೆ ದಾಸರಲ್ಲ, ನಾವು ಭಗವಂತನ ದಾಸರು ಅಂತ ತಿಳಿದು ಭಗವಂತನ ಒಲುಮೆಗೋಸ್ಕರ ಮಾಡುವಂತಹ ಉಪವಾಸ ವ್ರತವೇ ಅತ್ಯಂತ ಶ್ರೇಷ್ಠವಾದ ಸಾಧನೆ ಅಂತ ನಮಗೆ ಶಾಸ್ತ್ರಗಳು ತೋರಿಸುತ್ತೆ. ಇನ್ನು ಮೂರನೇದಾಗಿ ನೋಡಿ, ಅನ್ನ ನೀರು ಬಿಟ್ಟು ಬದುಕ್ಬೋದು, ಆದರೆ ಉಸಿರು ವಾಯುವಿನನ್ನು ಬಿಟ್ಟು ಬದುಕೋದಕ್ಕಾಗೋದಿಲ್ಲ. ಯಾಕಂದರೆ ವಾಯು ತತ್ವಜ್ಞಾನದ ಸಂಕೇತ. ಎಂತಹ ಸಂದರ್ಭದಲ್ಲೂ ತತ್ವಜ್ಞಾನವೇ ಜೀವನದ ಉಸಿರು ಎಂಬ ತತ್ವವು ಅದರಲ್ಲೇ ಅಡಗಿದೆ. ಇನ್ನು ನಾಲ್ಕನೇದಾಗಿ ಅಕಾಲದಲ್ಲಿ ಉಪವಾಸವನ್ನು ಮಾಡುವಂಥದ್ದು, ಇದು ನಿಷಿದ್ಧ. ಅಕಾಲದಲ್ಲಿ ಭೋಜನನೂ ಕೂಡ ಮಾಡಬಾರ್ದು, ಇದು ಕೂಡ ನಿಷಿದ್ಧ. ಇದು ತಾಮಸ ಉಪವಾಸ. ಏಕಾದಶಿಯೊಂದು ಮಾತ್ರನೇ ಉಪವಾಸ ಮಾಡುವಂಥದ್ದು ಶ್ರೇಷ್ಠ ಸಾಧನ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಉಪವಾಸವೇ ಬೇರೆ, ಉಪವಾಸದ ವ್ರತವೇ ಬೇರೆ ಗೊತ್ತಿರಲಿ. ಇನ್ನು ಐದನೆಯದಾಗಿ ಏನು ಅಂತ ಹೇಳಿದ್ರೆ, ನಮ್ಮ ಹಿರಿಯರಿಗೆ ಉಪವಾಸ ಮಾಡೋದ್ರಿಂದ ಆರೋಗ್ಯ ಉಳಿಯುತ್ತೆ, ಕಿರಿಯರು ಮಾಡೋದ್ರಿಂದ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಇನ್ನು ಆರನೇದಾಗಿ ನೋಡಿ, ದೈತ್ಯ ಶಕ್ತಿಗಳು ನಮ್ಮಲ್ಲೇ ಇರುತ್ತೆ. ಅದು ಯಾವಾಗಲೂ ಭೋಗವನ್ನು ಕೇಳುತ್ತೆ, ಎಂಜಾಯ್ಮೆಂಟ್ನ. ಹಾಗಾಗಿ ಉಪವಾಸ ತ್ಯಾಗದ ಸಂಕೇತ. ನಮ್ಮಲ್ಲಿ ಕಾಮ ಕ್ರೋಧಾದಿಗಳಿರುತ್ತೆ, ಇದೇ ದೈತ್ಯ ಶಕ್ತಿಗಳು. ಅದನ್ನು ಸಂಹಾರ ಮಾಡುವಂಥದ್ದು ಉಪವಾಸ ವ್ರತಕ್ಕೆ ಇರುತ್ತೆ, ಅದನ್ನು ದಮನ ಮಾಡುವಂತಹ ಶಕ್ತಿ ಇರುತ್ತೆ. ಈ ಉಪವಾಸವನ್ನು ಆಚರಣೆಗೆ ತಗೊಂಡು ಬನ್ನಿ, ನಿಮ್ಮ ಜೀವನವೇ ಖಂಡಿತವಾಗ್ಲೂ ಬದಲಾಗುತ್ತೆ ಅಂತ ಹೇಳ್ತಾ, ಈ ಏಕಾದಶಿಯೊಂದು ಭಗವಂತನ ಕೃಪಾ ದೃಷ್ಟಿ ಎಲ್ಲರ ಮೇಲೆ ಬೀಳಲಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.